ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಹೀರೆಕಾಯಿ ಬಾತ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸೋನಾ ಮಸೂರಿ ರೈಸ್ 1 ಬೌಲ್, ನೀರು 1 ಗ್ಲಾಸು, ಹೀರೆಕಾಯಿ ತೊಳೆದು ಸಿಪ್ಪೆ ಎರೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಳೆದು ತಗೊಳ್ಳಿ. ಎಣ್ಣೆ ಅರ್ಧ ಬೌಲ್, ಉಪ್ಪು 1 ಟೇಬಲ್ ಸ್ಪೂನ್, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಹುಣಸೆಹಣ್ಣಿನ ರಸ ನೋಡಿ ಇಷ್ಟಪ್ಪ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸ್ಕೊಂಡು ರಸ ಇಟ್ಕೊಂಡಿದ್ದೀನಿ. ವಾಂಗಿಬಾತ್ ಪೌಡರ್ 1 ಬೌಲ್, ತೆಂಗಿನಕಾಯಿ ತುರಿ 1 ಬೌಲ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಲ್ಲ ನೋಡಿ ಇಷ್ಟು ತೊಗೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಗೋಡಂಬಿ 1 ಟೇಬಲ್ ಸ್ಪೂನ್, ಇಂಗು 1/4 ಟೀ ಸ್ಪೂನ್, ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ರೆಡ್ ಕಲರ್ದು 1 ಟೇಬಲ್ ಸ್ಪೂನ್, ಯೆಲ್ಲೋ ಕಲರ್ದು 1 ಟೇಬಲ್ ಸ್ಪೂನ್, ಹಸಿಮೆಣಸಿನ್ಕಾಯಿ 10 ತೊಗೊಂಡಿದ್ದೀನಿ. ಎಣ್ಣೆ, ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಹಾಕಬೇಕು ಕಡಲೆಬೇಳೆ, ಹೀರೆಕಾಯಿ. ಉಪ್ಪು ಇವಾಗಲೇ ಹಾಕ್ಕೊಳ್ಳಿ, ಬೇಗ ಸಾಫ್ಟ್ ಆಗುತ್ತೆ. ಜೋರಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ, ಇಂಗು, ರೆಡ್ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ, ಯೆಲ್ಲೋ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವು ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಳ್ಳಿ. ಇವಾಗ ಹೀರೆಕಾಯಿ 3/4 ಭಾಗ ಸಾಫ್ಟ್ ಆಗಬೇಕು ಒಗ್ಗರಣೆಯಲ್ಲೇ. 3/4 ಭಾಗ ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಉರಿಲೇ ಇರಬೇಕು. ಹುಣಸೆಹಣ್ಣಿನ ರಸ ಇವಾಗ ಜೋರಾಗಿ ಉರಿ ಮಾಡ್ಕೊಳ್ಳಿ. ವಾಂಗಿಬಾತ್ ಮಸಾಲ ಪೌಡರ್, ಬೆಲ್ಲ, ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು 5 ನಿಮಿಷ ಮೀಡಿಯಮ್ ಉರಿಲೇ ಬೇಯಿಸ್ಕೊಳ್ಳಿ. ನೋಡಿ 5 ನಿಮಿಷ ಆದಮೇಲೆ ಬೆಂದರೆ ಈ ಥರ ಎಣ್ಣೆ ಬಿಡ್ತಾ ಬರುತ್ತೆ. ಈ ಥರ ಒಂದ್ಸರಿ ಹೀರೆಕಾಯಿ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಬೇಕಾದರೆ ಬೇಯಿಸ್ಕೊಳ್ಳಿ, ಬೆಂದಿರುತ್ತೆ. ನೋಡಿ ಸಾಫ್ಟ್ ಇದೆ ನೋಡಿ. ಗ್ಯಾಸ್ ಆಫ್ ಮಾಡಿ. ಇವಾಗ ನೋಡಿ ಆಗಿದೆ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಗೊಜ್ಜು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನಾನು. ಹೊರಗಡೆ ಆದರೆ 1 ವಾರ ಇರುತ್ತೆ, ಫ್ರಿಡ್ಜಲ್ಲಾದರೆ 1 ತಿಂಗಳವರೆಗೂ ಇರುತ್ತೆ ಈ ಗೊಜ್ಜು. ನೀವು ಬೇಕಾದಾಗ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇದನ್ನು ನೋಡಿ ಇದಾಗಿದೆ, ಆಫ್ ಮಾಡ್ತೀನಿ ಗ್ಯಾಸು. ಗೊಜ್ಜು ನಾನು ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ. ನಾನು ಎತ್ತಿಟ್ಕೊತೀನಿ ಸ್ವಲ್ಪ. ನನಗೆ ಎಷ್ಟು ಬೇಕು ಅಷ್ಟು ಅನ್ನನ ಇವಾಗ ಕಲಿಸ್ಕೊತೀನಿ ಅಷ್ಟೆ. ಇಷ್ಟು ಗೊಜ್ಜಿಗೆ 3 ಜನಕ್ಕೆ ಅನ್ನ ಆಗುತ್ತೆ. ನೀಟಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಕೊಳ್ಳಿ. ಮಿಕ್ಸ್ ಆಗಿದೆ ಇದು. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಹೀರೆಕಾಯಿ ಬಾತ್ ರೆಡಿ ಟು ಸರ್ವ್.